ನಮಸ್ಕಾರ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗಿ ಹರಿದಾಡುತ್ತಿರುವ ಸರಿಸುಮಾರು 116 ದೇಶಗಳಲ್ಲಿ ಭಯದ ಆತಂಕವನ್ನು ಸೃಷ್ಟಿಸಿರುವ ಎಂಪಾಕ್ಸ್ ಅಂದರೆ ಮಂಕಿ ಪಾಕ್ಸ್ ಅಂತಕ್ಕಂಥ ವಿಷಯದಲ್ಲಿ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮಂಕಿ ಪಾಕ್ಸ್ ಅಂದ್ರೇನು? ಈ ಮಂಕಿ ಪಾಕ್ಸ್ ಹೇಗೆ, ಎಲ್ಲಿ ಹುಟ್ಟಿತು? ಮಂಕಿ ಪಾಕ್ಸ್ ಸೋಂಕು ಮನುಷ್ಯನಿಗೆ ಹೇಗೆ ತಗುಲುತ್ತದೆ? ಮಂಕಿ ಪಾಕ್ಸ್ ಈ ಸೋಂಕು ವೈರಸ್ಸನ್ನು ಮನುಷ್ಯನಿಗೆ ತಗುಲಿದಾಗ ಅವನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು? ಮಂಕಿ ಪಾಕ್ಸ್ ಈ ವೈರಸ್ ದೇಹದಲ್ಲಿ ಕಂಡು ಬಂದಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಏನನ್ನ ಅನುಸರಿಸಬೇಕು ಎಂಬುದಾಗಿ ಈ ವಿಷಯದಲ್ಲಿ ನಾವು ತಿಳಿದುಕೊಳ್ಳೋಣ. ಈಗಾಗಲೇ WHO ಗ್ಲೋಬಲ್ ಹೆಲ್ತ್ ವಾರ್ನಿಂಗ್ ಅನ್ನು ಘೋಷಣೆ ಮಾಡಿದ್ದಾರೆ. ಇದೊಂದು ಸಾಂಕ್ರಾಮಿಕ ರೋಗ. ಈ ಒಂದು ಸೋಂಕಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಎಂಬುದಾಗಿ. ಅನೇಕ ಹಿಂದಿನ ಕಾಲದಿಂದಲೂ ಅನೇಕ ಸಾಂಕ್ರಾಮಿಕ ರೋಗಗಳು ಬರುತ್ತಲಿವೆ. ಆದರೆ ಈ ಸಾಂಕ್ರಾಮಿಕ ರೋಗದ ವಿಷಯದಲ್ಲಿ ಮನುಷ್ಯನಿಗೆ ಆ ರೋಗದ ಸೋಂಕಿನ ವಿಷಯದಲ್ಲಿ ತಿಳುವಳಿಕೆ, ಎಚ್ಚರಿಕೆ ಇರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಎಂಪಾಕ್ಸ್ ಅಂದ್ರೆ ಏನು ಅಂದರೆ, ಆಫ್ರಿಕಾ ದೇಶದಲ್ಲಿ ಒಂದು ಮಂಗನಲ್ಲಿ ಕಂಡು ಬಂದಿರತಕ್ಕಂಥ ವೈರಸ್ಸು ಕಾಲಕ್ರಮೇಣವಾಗಿ ಮನುಷ್ಯನ ದೇಹದಲ್ಲಿ ಪ್ರವೇಶ ಮಾಡಿದಾಗ ಈ ಮಂಕಿ ಪಾಕ್ಸ್ ಎಂದು, ಈ ರೋಗ ಮಂಕಿಯಿಂದ ಬಂದಿದ್ದರಿಂದ ಮಂಕಿ ಪಾಕ್ಸ್ ಎಂದು WHO ಇದನ್ನು ಘೋಷಿಸಿದ್ದಾರೆ. ನಾವು ಇಲ್ಲಿ ನೋಡುವಾಗ ಎಂಪಾಕ್ಸ್ ಈ ರೋಗದ ಒಂದು ಲಕ್ಷಣಗಳು ಏನು ಅಂದರೆ, ಇದು ಒಂದು ಅಂಟು ರೋಗ. ಇದು ಒಂದು ಪ್ರಾಣಿಯಿಂದ ಪ್ರಾಣಿಗೆ ಹರಡತಕ್ಕಂಥ ರೋಗವಾಗಿದೆ. ಸೋಂಕಿರ್ತಕ್ಕಂಥ ಮನುಷ್ಯನಿಗೆ ಅವನು ದೇಹದಲ್ಲಿ ಕೆಮ್ಮಿದಾಗ, ಸೀನಿದಾಗ ಆ ರೋಗಿಯ ಸೋಂಕಿತನ ನಿಕಟತೆಯಲ್ಲಿರ್ತಕ್ಕಂಥ ಜನರಿಗೆ ಈ ಸೋಂಕನ್ನು ಹರಡುವ ಸಾಧ್ಯತೆಗಳಿವೆ. ಸೋಂಕಿತ ವ್ಯಕ್ತಿಯು ಅವನು ಬಳಸುವ ಟವಲನ್ನು, ಅವನು ಬಳಸ್ತಕ್ಕಂಥ ಬಟ್ಟೆಗಳನ್ನು ನಾವು ಬಳಸೋದ್ರ ಮೂಲಕವಾಗಿ, ಇಲ್ಲವೇ ಸೋಂಕಿರ್ತಕ್ಕಂಥ ವ್ಯಕ್ತಿಯ ಜೊತೆ ಹೆಚ್ಚು ನಿಕಟವಾಗಿ ಮಾತಾಡೋದ್ರ ಮೂಲಕವಾಗಿಯೂ ಈ ರೋಗ ಹರಡ್ತಕ್ಕಂಥ ಸಾಧ್ಯತೆಗಳಿವೆ. ಚರ್ಮದಿಂದ ಚರ್ಮಕ್ಕೆ, ಉಸಿರಾಟದಿಂದ ಉಸಿರಾಟಕ್ಕೆ ಈ ಒಂದು ವೈರಸ್ಸನ್ನು ಬರ್ತಕ್ಕಂಥ ಸಾಧ್ಯತೆವಿದೆ. ಸೋಂಕಿತ ಈ ರೋಗದ ವೈರಾಣು ಹೊಂದಿರತಕ್ಕಂಥ ವ್ಯಕ್ತಿಯು ಲೈಂಗಿಕ ಕ್ರಿಯೆ ಮಾಡೋದ್ರ ಮೂಲಕವಾಗಿಯೂ ಸಹ ಈ ಒಂದು ವೈರಸ್ಸನ್ನು ಹರಡುವ ಸಾಧ್ಯತೆಗಳು ಎಂಬುದಾಗಿ ಅಮೆರಿಕದ ಶ್ರೇಷ್ಠ ಡಾಕ್ಟರ್ ಈ ವಿಷಯ ಬಯಲುಪಡಿಸಿದ್ದಾರೆ. ಈ ರೋಗ ಬಂದಾಗ ಮನುಷ್ಯನ ದೇಹದಲ್ಲಿ ಸುಮಾರು 1 ರಿಂದ 25
ದಿನಗಳವರೆಗೆ ವೈರಸ್ ಅನ್ನ ಮನುಷ್ಯನ ದೇಹದಲ್ಲಿ ಇರುತ್ತದೆ ಎಂಬುದಾಗಿ. ವೈರಸ್ಸಿನ ಒಂದು ವೈಶಿಷ್ಟ್ಯತೆ ಏನಂತಂದ್ರೆ, ಮನುಷ್ಯನಿಗೆ ಒಂದು ವೈರಸ್ ಅನ್ನ ತಾಕಿದಾಗ, ಮನುಷ್ಯನ ದೇಹ ಪ್ರವೇಶ ಮಾಡಿದಾಗ 5-6 ದಿನಗಳವರೆಗೆ ಯಾವುದೇ ಒಂದು ಅನುಭವ ಲಕ್ಷಣವನ್ನು ಕಾಣಿಸಿಕೊಳ್ಳುವುದಿಲ್ಲ. ಈ ವೈರಸ್ ಅವನ ದೇಹದಲ್ಲಿ ಹೊಕ್ಕಾಗ ಈ ಸೂಕ್ಷ್ಮಾಣು ಅವನು ಎಲ್ಲಿ ಕೂರ್ತಿರ್ತಾನೋ, ಯಾವ ಆಸನದ ಮೇಲೆ ಕೂತಿರ್ತಾನೋ, ಎಲ್ಲಿರ್ತಾನೋ, ಯಾವ ಹೊಟ್ಟೆಗಳನ್ನು ಧರಿಸಿಕೊಳ್ಳುತ್ತಾನೋ, ಯಾರ ಜೊತೆ ನಿಕಟವಾಗಿ ಮಾತಾಡ್ತಾನೋ, ಚರ್ಮಕ್ಕೆ ಚರ್ಮ ಸ್ಪರ್ಶವಾಗ್ತದೋ ಅಂಥ ಒಂದು ಸ್ಥಳದಲ್ಲಿ, ಅಂಥ ಒಂದು ಜಾಗದಲ್ಲಿ ಸರಿಸುಮಾರು 15 ಗಂಟೆಗಳ ಕಾಲ ಈ ಒಂದು ವೈರಸ್ಸಿನ ಸೂಕ್ಷ್ಮಾಣು ಜೀವಿ ಜೀವಂತವಾಗಿರುತ್ತದೆ ಎಂಬುದಾಗಿ ಇತ್ತೀಚೆಗೆ ಬಂದಿರತಕ್ಕಂಥ ವರದಿಯ ಮೂಲಕವಾಗಿ ನಮಗೆ ತಿಳಿದು ಬರ್ತದೆ. ಭಾರತ ದೇಶದಲ್ಲೂ ಸಹ ಇತ್ತೀಚೆಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ 30 ಮಂಕಿ ಪಾಕ್ಸ್ ಪಾಸಿಟಿವ್ ವರದಿಗಳನ್ನು ನಾವು ಈಗಾಗಲೇ ಬಂದಿರತಕ್ಕಂಥ ಮಾಹಿತಿ ಮೂಲಕವಾಗಿ ತಿಳಿದುಕೊಳ್ಳಬಹುದಾಗಿದೆ. ಸರಿಸುಮಾರು 116 ದೇಶಗಳು ಈ ಮಂಕಿ ಪಾಕ್ಸ್ನ ಈ ಸಿಡುಬು, ಈ ಒಂದು ಮಂಗನ ಒಂದು ಸಿಡುಬು ಎಂಬುದಾಗಿ ಕರೀತಾರೆ ಕನ್ನಡದಲ್ಲಿ. ಈ ಸಿಡುಬಿನಿಂದ ಬಹಳ ಆತಂಕ, ಬಹಳ ಒಂದು ಭಯಕ್ಕೆ ದೇಶಗಳು, ರಾಜ್ಯಗಳು ಢವಢವ ಎಂದು ಎದೆ ಬಡಿದುಕೊಳ್ಳುತ್ತಾ ಇದೆ. ಇಲ್ಲಿ ನೋಡುವಾಗ ರೋಗ ಬಂದಿರುವ ಮನುಷ್ಯನ ದೇಹದಲ್ಲಿ ಆಗ್ತಕ್ಕಂಥ ಲಕ್ಷಣಗಳು ನಾವು ತಿಳಿದುಕೊಳ್ಳುವಾಗ ಈ ಒಂದು ಸೋಂಕಿಗೆ, ಈ ವೈರಾಣು ಸೋಂಕಿಗೆ ತುತ್ತಾದ ಮನುಷ್ಯನು ಅವನ ದೇಹದಲ್ಲಿ ತಲೆನೋವು ಕಾಣಿಸಿಕೊಳ್ಳುತ್ತದೆ. ಎರಡನೇದಾಗಿ ಗಂಟಲ ಕೆರೆತ, ನೆಗಡಿ ಮತ್ತು ಕೆಮ್ಮು, ಕೈಕಾಲು ನೋವು, ದಣಿವು, ಆಯಾಸ, ಬೆನ್ನು ನೋವು, ನಿಶಕ್ತಿಗೆ ಒಳಗಾಗುತ್ತಾನೆ. ಇದಾದ ಬಳಿಕ ಕಾಲಕ್ರಮೇಣವಾಗಿ ಅವನ ದೇಹದಲ್ಲಿ ಗುಳ್ಳೆಗಳು ಏಳುತ್ತವೆ. ಗುಳ್ಳೆಗಳು ಉಂಟಾಗಿ ಅವು ನೀರನ್ನು ಹೊರಸೂಸುತ್ತವೆ. ಅವು ಹುಣ್ಣುಗಳಾಗಿ, ಅವು ಕಾಲಕ್ರಮೇಣವಾಗಿ ಹುಣ್ಣುಗಳಾಗಬಹುದು. ಈ ಗುಳ್ಳೆಗಳು ನಮಗೆ ತಿಳಿಯದ ಒಂದು ಜಾಗದಲ್ಲೂ, ನಾವು ನೆನೆಸದ ಒಂದು ಸ್ಥಳದಲ್ಲೂ ಸಹ ಈ ಗುಳ್ಳೆಗಳು ಎದ್ದು ಬರುತ್ತವೆ. ಸಾಮಾನ್ಯವಾಗಿ ಮನುಷ್ಯನ ದೇಹದ ಮೇಲೆ ಯಾವ ಸ್ಥಳದಲ್ಲಾದರೂ ಈ ಗುಳ್ಳೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ರೋಗದ ಒಂದು ತೀವ್ರತೆ ಹೆಚ್ಚಾಗಿರುವುದರಿಂದ ನಾವು ಹೆಚ್ಚು ಸುರಕ್ಷಿತರಾಗಿರಬೇಕಾದದ್ದು ಇಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ನೆಗಡಿ, ಕೆಮ್ಮು, ಕೈಕಾಲು ನೋವು, ಮೈಕೈ ನೋವು, ತಲೆನೋವು ಇವು ಯಾವಾಗಲೂ ಮನುಷ್ಯನಿಗೆ ಬರ್ತಕ್ಕಂಥ ಸಹಜ ರೋಗಗಳೇ. ಇದು ಮನುಷ್ಯನು ಇಂದು ಅಲಕ್ಷ್ಯ ಮಾಡಿದರೆ ಅಪಾಯ ಕಾದಿದೆ ಎಂಬುದಾಗಿ ಇಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಯಾವುದೇ ಒಂದು ವೈರಸ್ ಮನುಷ್ಯನ ದೇಹ ಉಕ್ಕಿ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಅವನ ಒಂದು ವಿಲ್ ಪವರನ್ನ, ಅವನಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕಾರ್ಯ ಮಾಡುತ್ತದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನೇಕ ಜನರಿಗೆ ಎಂಪಾಕ್ಸ್ ವಿಷಯದಲ್ಲಿ ತಿಳುವಳಿಕೆ ಇಲ್ಲದ ಕಾರಣ ಈ ರೋಗದ ಲಕ್ಷಣ ಕುರಿತು, ಈ ರೋಗದ ಒಂದು ಬಂದಾಗ ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ಇರಬೇಕು ಎಂಬತಕ್ಕಂಥ ವಿಷಯದಲ್ಲಿ ಜನರಿಗೆ ಇದರ ಅರಿವು, ಇದರ ತಿಳುವಳಿಕೆ ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದರೆ ಊರು ಹಾಳಾದ ಮೇಲೆ ಬಾಗಿಲು ಹಾಕಿದ್ರಂತೆ. ಹೌದು, ನಮ್ಮ ದೇಶದಲ್ಲಿ ಇತ್ತೀಚೆಗೆ
ಈ ವೈರಸ್ಸಿನ ಲಕ್ಷಣಗಳು ಮನುಷ್ಯರಲ್ಲಿ ಕಾಣಿಸಿಕೊಳ್ಳುತ್ತಾ ಇವೆ. ನಮ್ಮ ದೇಶದ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನದಲ್ಲೂ ಸಹ ಈ ವೈರಸ್ ಅನ್ನ ಕಾಣಿಸಿಕೊಂಡಿದೆ. ಅಂದರೆ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಈ ವೈರಸ್ ಅನ್ನು ಕಾಣಿಸಿಕೊಂಡಿದೆ ಅಂದರೆ ನಮಗೂ ನಮ್ಮ ಮನೆಯವರಿಗೂ ಈ ವೈರಸ್ ಬರುವ ಸಾಧ್ಯತೆಗಳು ಜಾಸ್ತಿ ಆಗಿವೆ. ಯಾಕಂದರೆ ಈಗಾಗಲೇ ಭಾರತ ಸರ್ಕಾರವು ಕೇಂದ್ರ ಆರೋಗ್ಯ ಸಚಿವರು ಹಾಗೂ ರಾಜ್ಯ ಆರೋಗ್ಯ ಸಚಿವರು ಈ ವಿಷಯ ಕುರಿತು ಅತಿ ಗಂಭೀರವಾಗಿ ತೆಗೆದುಕೊಂಡು ಜನರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಆಸ್ಪತ್ರೆಗಳಲ್ಲಿ, ಜಿಲ್ಲೆ, ತಾಲೂಕು, ಗ್ರಾಮ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ವೈದ್ಯರಿಗೆ, ಆಶಾ ಕಾರ್ಯಕರ್ತರಿಗೆ ಇದರ ವಿಷಯದಲ್ಲಿ ಜನರಿಗೆ ಅರಿವು ಮೂಡಿಸತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಯಾಕಂದರೆ ಕೊರೋನಾ ಅಂತಕ್ಕಂಥ ಕೋವಿಡ್-19 ಈ ವೈರಸ್ಸಿಗೆ ನಾವು ಈಗಾಗಲೇ ಎಷ್ಟೋ ಜನರನ್ನ ನಾವು ಕಳೆದುಕೊಂಡಿದ್ದೇವೆ, ಎಷ್ಟೋ ಜನರ ಪ್ರಾಣವನ್ನು ಹೋಗಿದೆ. ರೋಗದ ತೀವ್ರತೆ ಕಡಿಮೆ ಇದ್ದರೂ ಸಹ ಜನರಲ್ಲಿ ಭಯ ಅನ್ನೋದು ಮನೆ ಮಾಡಿಕೊಂಡಿದೆ. ಯಾವುದೇ ವೈರಸ್ ಆಗಿರಲಿ, ಆ ವೈರಸ್ಸಿನ ವಿಷಯದಲ್ಲಿ ನಮಗೆ ತಪ್ಪು ಕಲ್ಪನೆಗಳಿದ್ದರೆ, ಅದರ ಲಕ್ಷಣಗಳು ನಮ್ಮಲ್ಲಿ ಕಂಡು ಬಂದರೆ ನಾವು ಆ ವೈರಸ್ಸಿಗೆ ತುತ್ತಾಗದಿದ್ದರೂ ಸಹ, ಆ ವೈರಸ್ಸಿಗೆ ಒಳಗಾಗೋದು ಇದ್ದರೂ ಸಹ ನಾವು ಅನ್ಕೊಂಡಾಗ ಆ ವೈರಸ್ ನಮ್ಮ ದೇಹದಲ್ಲಿ ಕಾರ್ಯ ಪ್ರಾರಂಭಿಸ್ತಕ್ಕಂಥದ್ದಾಗಿದೆ. ಅದರಿಂದ ಜನರಿಗೆ ತಪ್ಪು ಮಾಹಿತಿನ ತೋರಿಸೋದು ಬೇಡ, ತಪ್ಪು ಮಾಹಿತಿಯನ್ನು ತಿಳಿಸೋದು ಬೇಡ. ಜನರಿಗೆ ಈ ರೋಗದ ವಿಷಯದಲ್ಲಿ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ತಿಳಿಸುವುದಾದರೆ, ರೋಗದ ವಿಷಯದಲ್ಲಿ ರೋಗ ಬಂದಾಗ ಯಾವ ರೀತಿ ನಾವು ನಾವಾಗೆ ಐಸೋಲೇಷನ್ ಮಾಡಿಕೊಳ್ಳಬೇಕು, ನಾವು ಮುಖಕ್ಕೆ ಮಾಸ್ಕ್ ಹಾಕಿ ಧರಿಸ್ಕೊಳ್ಬೇಕು, ನಾವು ಅಂತರವನ್ನು ಕಾಯ್ದುಕೊಳ್ಳಬೇಕು ಮತ್ತು ನಾವು ನಮ್ಮದೇ ಆದ ಪ್ರತ್ಯೇಕವಾದ ಐಸೋಲೇಷನ್ ಎಷ್ಟು ದಿವಸಗಳ ಐಸೋಲೇಷನ್ ಹೊಂದಿಕೊಂಡಿರಬೇಕು ಅಂತಕ್ಕಂಥ ಅನೇಕ ವಿಷಯದಲ್ಲಿ ಜನರಿಗೆ ಮಾಹಿತಿ ತಿಳಿಸೋದು ಬಹಳ ಮುಖ್ಯವಾಗಿದೆ. ಇಲ್ಲಿ ನೋಡುವಾಗ ಒಬ್ಬ ವ್ಯಕ್ತಿಗೆ ಈ ಒಂದು ಸೋಂಕು ಅವನಿಗೆ ಬಂದಿದೆ ಅಂದರೆ ನಾವೇನು ಮಾಡಬೇಕು ಅಂದರೆ, ಫಸ್ಟು ಅವನು ತಾನು ಈ ಸೋಂಕಿಗೆ ಒಳಗಾಗಿದ್ದೇನೆ ಎಂಬುದಾಗಿ ಅವನಿಗೆ ದೃಢಪಟ್ಟಾಗ ಅವನು ಸ್ವಯಂ ಪ್ರೇರಿತನಾಗಿ ವೈದ್ಯರ ಸಲಹೆ ಮೇರೆಗೆ ಅವನು ತನ್ನ ಪ್ರತ್ಯೇಕವಾದ ಮನೆಯಲ್ಲಿ, ಅವನು ಒಂದು ಕೋಣೆಯಲ್ಲಿ, ಯಾರ ಒಂದು ಮಕ್ಕಳ ಒಂದು ನಿಕಟತೆಯಲ್ಲಿ ಮತ್ತು ಕುಟುಂಬದವರ ನಿಕಟತೆಯಲ್ಲಿ ಬಾರದೆ ಒಬ್ಬಂಟಿಗನಾಗಿದ್ದು ತಾನು ಗುಣ ಹೊಂದುವವರೆಗೂ ಯಾರ ಸಂಪರ್ಕಕ್ಕೂ ಬಾರದೆ ಅವನು ಪ್ರತ್ಯೇಕವಾಗಿರುವುದು ಬಹಳ ಇದು ಮುಖ್ಯವಾಗಿದೆ. ಯಾಕಂದರೆ ಶಾಲೆ ಕಾಲೇಜುಗಳು ಎಲ್ಲ ಮಕ್ಕಳನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥ 5 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಹೆಚ್ಚಾದ ಟಾರ್ಗೆಟ್ ಮಾಡಿರ್ತಕ್ಕಂಥ ಮಂಕಿ ಪಾಕ್ಸ್, ಈ ಮಂಗನ ಸುಡುಬು ಮಕ್ಕಳ ವಿಷಯದಲ್ಲಿ ನಾವು ಬಹಳ ಜಾಗೃತಿ ಇಂದಿರ್ತಕ್ಕಂಥ ಬಹಳ ಮುಖ್ಯವಾಗಿದೆ. ನಮ್ಮ ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವರು ಶ್ರೀ ಶರಣಪ್ಪ ಪಾಟೀಲ್ ಅವರು ಹಾಗೂ ಆರೋಗ್ಯ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರು ಈ ವಿಷಯದಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಎಲ್ಲ ಕಡೆ ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಜನರ ಇರತಕ್ಕಂಥ ಸ್ಥಳದಲ್ಲಿ ಈ ಒಂದು ರೋಗದ ತೀವ್ರತೆಯನ್ನ, ಅಪಾಯಕಾರಿ ವಿಷಯದಲ್ಲಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ಮಂಗನ ಸಿಡುಬು ಮನುಷ್ಯರಲ್ಲಿ ಹೊಕ್ಕಾಗ ಈ ಮನುಷ್ಯನು ಯಾವ ರೀತಿ ತನ್ನ ದೇಹದಲ್ಲಾಗುವ ಬದಲಾವಣೆ ವಿಷಯದಲ್ಲಿ, ಈ ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯವು ಭಾಗ್ಯ ಅಂತಕ್ಕಂಥ ಮಾತು ಇಲ್ಲಿ ನಮ್ಮ ನೆನಪಿಗೆ ಬರುತ್ತದೆ. ನಾವು ಆರೋಗ್ಯವಾಗಿರಬೇಕಾದ್ರೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿದೆ. ನಾವು ಸೋಂಕಿರ್ತಕ್ಕಂಥ ಮನುಷ್ಯನು ಅಲಕ್ಷ್ಯ ಮಾಡುವುದಾದರೆ ಇನ್ನು ಹೆಚ್ಚಾದ ರೋಗದ ಒಂದು ತೀವ್ರತೆಯನ್ನು ನಾವು ಕಾಣಬಹುದಾಗಿದೆ. ಆದ್ದರಿಂದ ಈ ಮಂಕಿ ಪಾಕ್ಸ್ ವಿಷಯದಲ್ಲಿ ನಿರ್ಲಕ್ಷ್ಯನ ಬೇಡ. ಮಂಕಿ ಪಾಕ್ಸ್ ಇದರ ವಿಷಯದಲ್ಲಿ
ನಮ್ಗೆ ಅರಿವಿರುವುದಾದರೆ ಇದನ್ನ ತಡೆಗಟ್ಟಬಹುದು.